ಶಸು ಕೃಷಿಗಾರ್ ಚಾನಲನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ವಿಡಿಯೋ ಏನಂದರೆ ಬೀಟಲ್ ಮರಿ ಎಂಬ ತಳಿದು ಯಾವ ರೀತಿ ಲಾಭ ಸಿಗುತ್ತೆ ಎನ್ನುವ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತಿದ್ದೇನೆ. ನೋಡಿ ಫ್ರೆಂಡ್ಸ್, ಬೀಟಲ್ ಮರಿಯು ಫಸ್ಟ್ ಏನಪ್ಪ ಅಂದರೆ ಅದು ಹೆಚ್ಚು ಹಾಲು ಕೊಡುತ್ತೆ. ಹಾಲು ಮಾರಿದ್ರೆ ಎಷ್ಟಪ್ಪ ಕೊಡುತ್ತೆ ಅಂದರೆ 2 ಲೀಟ್ರು ಮತ್ತು 2.5 ಲೀಟ್ರಷ್ಟು ಹಾಲು ಕೊಡುತ್ತೆ. ಅದರದ್ದು ಬೀಟಲ್ ಮರಿದು 1 ಲೀಟ್ರ್ ಹಾಲು 85 ರೂಪಾಯಿ ಮತ್ತು ಬ್ರೀಡಿಂಗ್ ಮರಿಗಳಿಗೆ ಉತ್ತಮ. ಅಂದರೆ ಬ್ರೀಡಿಂಗ್ ಮರಿಗಳು ಯಾವಾಗೂ ಚೆನ್ನಾಗಿ ಬರುತ್ತೆ. ಬ್ರೀಡಿಂಗಲ್ಲಿ ಉತ್ತಮವಾಗಿ ಲಾಭ ಮಾಡ್ಬೋದು. ಬ್ರೀಡಿಂಗ್ ಮರಿಗೆ ಒಂದು ವ್ಯಾಲ್ಯೂ ಇರುತ್ತೆ, ಒಳ್ಳೆ ಆದಾಯ ಮಾಡ್ಕೋಬೋದು. ಮತ್ತು ಬೀಟಲ್ ಮರಿಗೆ 3-4 ತಿಂಗಳಿಗೆ 9,000 10,000. ನೀವು ಬ್ರೀಡರ್ ಮರಿಯ 3 ತಿಂಗಳು 4 ತಿಂಗಳು ಸಾಕಿದ್ರೆ ನಿಮಗೆ ಕ್ಲೀನಾಗಿ ಚೆನ್ನಾಗಿ ಸಾಕಿದ್ರೆ 9,000ದಿಂದ 10,000 ಗಂಟಲು ಚೆನ್ನಾಗಿ ಬೀಟಲ್ ಮರಿ ಚೆನ್ನಾಗಿ ಬಂದಮೇಲೆ ಅವು ಮಾರಿದ್ರೆ ನಿಮಗೆ 9,000 10,000 ಸಿಗುತ್ತೆ. ಮತ್ತು ಬೀಟಲ್ ಮೇಕೆ ಚರ್ಮದ ಕ್ವಾಲಿಟಿ ಆಗಿರ್ತದೆ, ಅದರಿಂದ ಅದು ನಾವು ಎಲ್ಲಿ ಬೇಕಾದ್ರೂ ಸಾಕ್ಬೋದು. ಈಗ ಜಾಸ್ತಿ ಬೀಟಲ್ ಮರಿ ಸಾಕೋದು ಗುಜರಾತಲ್ಲಿ, ಆದರೆ ಈಗ ಕರ್ನಾಟಕದಲ್ಲೂ ಒಂದು ಸ್ವಲ್ಪ ಫಾರಮ್ ಎಲ್ಲ ಮಾಡಿ ಚೆನ್ನಾಗಿ ಸಾಕ್ತವ್ರೆ. ನೀವು ಗುಜರಾತಲ್ಲಿ 3 ಲೀಟ್ರ್ ಗಂಟಲು ಸಾಕ್ತಾರೆ, ಆದರೆ ಈ ಕಡೆಗೆ ಬಂದಾಗ 2.5 ಲೀಟ್ರ್ 3 ಲೀಟ್ರ್ ಗಂಟಲು ಒಬ್ಬೊಬ್ರು ಕರೀತಾರೆ. ಚೆನ್ನಾಗಿ ಮೇಯಿಸ್ಕೊಂಡು ಚೆನ್ನಾಗಿ ಚರ್ಮಕ್ಕೆಲ್ಲ ಅಡ್ಜಸ್ಟ್ ಆಯ್ತವೆ. ಚರ್ಮ ಅದು ಕ್ವಾಲಿಟಿ ಇರೋದ್ರಿಂದ ನಮಗೆ ಒಳ್ಳೆ ಇದು ಸಿಗುತ್ತೆ. ಮತ್ತು ಯಾವುದೇ ರೀತಿ ತೊಂದರೆ ಆಗೋಲ್ಲ, ಕಾಯಿಲೆ ಜಾಸ್ತಿ ಬರೋಲ್ಲ. ಮತ್ತು ಅದು ವರ್ಷಕ್ಕೆ 1-2 ಮರಿ ಹಾಕುತ್ತೆ. ಯಾಕಪ್ಪ ಅಂದರೆ ಈ ಹಾಲು ತಯಾರಿಸೋದ್ರಿಂದ ಜಾಸ್ತಿ ಅದಕ್ಕೆ ವರ್ಷಕ್ಕೆ 2 ದಪ್ಪ ಎಣ್ಣೆ ಹೊಡ್ಸಲ್ಲ, ಬ್ರೀಡರ್ ಮಾಡಿಸಲ್ಲ. ಅದಕ್ಕೆ ಅದು ವರ್ಷಕ್ಕೆ 1 ದಪ್ಪ ಮರಿ ಹಾಕುತ್ತೆ. ಮತ್ತು ನೀವು ಏನು ನಮ್ಮ ಬ್ರೀಡರ್ಗೆ ಹಾಲು ಉತ್ಪಾದನೆ ಬೇಡ, ಮರಿ ಸಾಕೋಕ್ಕೆ ಮಾಡ್ತೀವಿ ಅಂದರೆ ಮಾಮೂಲಿ ಹಳ್ಳಿ ಮರಿ ಹೆಂಗೆ ಅದುವೇ ಮರಿ ಹಾಕುತ್ತೆ. ನೀವು ಆ ರೀತಿ ಮಾಡ್ಕೋಬೇಕು. ಮತ್ತು ಹೆಣ್ಣು ಮೇಕೆ ಮೊದಲ ಬಾರಿಗೆ ನೀವು ಬ್ರೀಡ್ ಮಾಡಿಸ್ಬೇಕು ಅಂದರೆ 20 ತಿಂಗಳು 22 ತಿಂಗಳು ವಯಸ್ಸಾಗಿರಬೇಕು ಅದಕ್ಕೆ. ಯಾಕಪ್ಪ ಅಂದರೆ ನೀವು ಮರಿ ಚೆನ್ನಾಗಿ ತೆಗಿಬೇಕು ಅಂದರೆ ಬ್ರೀಡರ್ ಮರಿಲಿ ಆಗ ಆ ವಯಸ್ಸಾದಮೇಲೆ 20-22 ತಿಂಗಳಾದಮೇಲೆ ನೀವು ಅದಕ್ಕೆ ಬ್ರೀಡರ್ ಬಿಡಬೇಕು. ಮತ್ತು ವಯಸ್ಸಿಕ ಗಂಡು ಮೇಕೆಗಳು ಅಂದರೆ ನೀವು ಹೆಣ್ಣು ಮೇಕೆಗೆ ಅಷ್ಟಾಗಿರಬೇಕು, ಗಂಡು ಮೇಕೆ ಬ್ರೀಡರ್ನು ಅಷ್ಟೇ 20-22 ತಿಂಗಳು ಅದುವೇ ವಯಸ್ಸಾಗಿರಬೇಕು. ನೀವು ಬ್ರೀಡರು ಬೇರೆ ಆಡಿಗೆ ಬಿಡಬೇಕು ಅಂದರೆ ಅದು ಅಷ್ಟೇ ಆಗಿರಬೇಕು. ಮತ್ತು ವಯಸ್ಸಿಕ ಗಂಡು ಮೇಕೆ 1 ವರ್ಷಕ್ಕೆ ಗಂಡು ಮೇಕೆ 65 kg ಗಂಟಲಾಗುತ್ತೆ ಮತ್ತು ಹೆಣ್ಣು ಮೇಕೆ 45 kg ಗಂಟಲು ಬೀಟಲ್ ತಳಿ ಮೇಕೆಯು ಬೆಳವಣಿಗೆ ಬರುತ್ತೆ, ಒಳ್ಳೆ ಲಾಭ ಬರುತ್ತೆ ಅಂತ ಹೇಳ್ತೀನಿ. ನೀವು ಈ ಮಾಹಿತಿಯನ್ನು ಕ್ಲೀನಾಗಿ ಇನ್ನೂ ಯಾವ ರೀತಿ ಸಾಕಬೇಕು, ಯಾವ ರೀತಿ ಮಾಡಬೇಕು ಅಂತೆಲ್ಲ ತಿಳ್ಕೊಂಡ್ರೆ ಇನ್ನೂ ಹೆಚ್ಚೆಚ್ಚುವಾಗಿ ಬೀಟಲ್ ತಳಿ ಚೆನ್ನಾಗಿರುತ್ತೆ, ಅಮೌಂಟ್ ಸಿಗುತ್ತೆ. ನಮ್ಮ ವಾತಾವರಣ ಕರ್ನಾಟಕ ಮಂಡ್ಯ ಎಲ್ಲರೂ ಸರಿ ವಾತಾವರಣಕ್ಕೆ ಹೋಗುತ್ತೆ ಬೇಗ ಮತ್ತು ಚೆನ್ನಾಗಿ ಬರುತ್ತೆ, ಜಾಸ್ತಿ ಹೆಚ್ಚಿನವಾಗಿ ಕಾಯಿಲೆ ಬರೋಲ್ಲ ಅಂತ ಹೇಳುತ್ತಾ ಈ ವಿಡಿಯೋನ ಮುಕ್ತಾಯಗೊಳಿಸುತ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಮುಕ್ತಾಯಗೊಳಿಸುತ್ತಿದ್ದೀನಿ. ಧನ್ಯವಾದಗಳು.